ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಮಾಸ ಭವಿಷ್ಯವನ್ನ ಹೇಳ್ತಾ ಬರ್ತಾ ಇದ್ದೀನಿ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಅದರಲ್ಲೂ ಇವತ್ತು ಸಿಂಹ ರಾಶಿಯವರ ಮಾಸ ಭವಿಷ್ಯವನ್ನ ಹೇಳ್ತಾ ಬರ್ತೀನಿ. ಸಿಂಹ ರಾಶಿಯವರಿಗೆ ಯಾವ ಒಂದು ಫಲ ಶುಭ ಫಲ, ಯಾವ ಫಲ ಶುಭ ಫಲ, ಅವ್ರಿಗೆ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ, ಯಾವ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಸಿಂಹ ರಾಶಿ ಅಂತ ಬಂದಾಗ ಸಿಂಹ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳಿದೆ. ಅದ್ರಲ್ಲಿ ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ. ಆದಾಗ ಎಲ್ಲೋ ಒಂದೊಂದೆಡೆ ಅವ್ರಿಗೆ ಅಶುಭ ಫಲಗಳು ಕೂಡ ಬರುತ್ತೆ. ಲಾಸ್ಟ್ ಟೈಮ್ ಹೇಳಿದೆ, ವರ್ಕರ್ಸ್ ಇಂದ ತುಂಬಾ ಪ್ರಾಬ್ಲಮ್ ಇದೆ ಸಿಂಹ ರಾಶಿಯವರಿಗೆ. ಅವ್ರು ಯಾವ್ದಾದ್ರು ಸಂಸ್ಥೆ ನಡೆಸ್ತಾ ಇದ್ರೆ ತುಂಬಾ ಕಷ್ಟವನ್ನ ನೋಡ್ಬೇಕಾಗತ್ತೆ. ವರ್ಕರ್ಸ್ ಸರಿಯಾದ ಟೈಮ್ಗೆ ಕೈ ಕೊಡ್ತಾರೆ. ಮತ್ತೆ ಅವರ ಜೊತೆ ಯಾವ್ದಾದ್ರು ಒಂದು ಕೆಲಸದಲ್ಲಿ ಅವ್ರನ್ನ ಅತಿ ಹೆಚ್ಚು ಬಳಸ್ಕೊಂಡಿದ್ದೆ ಆಗಿದ್ರಲ್ಲಿ ಅವ್ರ ಕಡೆಯಿಂದಾನೇ ತೊಂದರೆ ಅನುಭವಿಸ್ತಾರೆ ಅಂತ ಹೇಳ್ತಿದೆ. ತುಂಬಾ ಆದಷ್ಟು ಜನಕ್ಕೆ ಸಿಂಹ ರಾಶಿಯವ್ರಿಗೆ ಇದು ನಡೆದಿದೆ ಕೂಡ. ಇದೇ ಸಿಂಹ ರಾಶಿಯವರು ನಮ್ಗೆ ಕಾಲ್ ಮಾಡಿ, ಫೋನ್ ಮಾಡಿ ಅವರ ಜಾತಕಗಳನ್ನ ವಿಮರ್ಶೆ ಮಾಡ್ಕೊಂಡಿದ್ದಾರೆ, ಪರಿಹಾರ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇದೇ ಸಿಂಹ ರಾಶಿಯವ್ರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕೇತು ರಾಶಿಯಲ್ಲೇ ಇರ್ತಾರೆ. ಲಾಸ್ಟ್ ಮಂತ್ ಅಲ್ಲಿ ಕುಜ ಇವಾಗ 2ನೇ ಮನೆಗೆ ಬರ್ತಾರೆ. ಕೇತು ಬಂದು ಸಿಂಹ ರಾಶಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ತುಂಬಾ ಮನಸ್ಸಿಗೆ ನೆಮ್ಮದಿ ತುಂಬಾ ಕೆಡುತ್ತೆ. ಅವ್ರಿಗೆ ಏನೇ ದುಡ್ಡು ಬರ್ಬೋದು, ಏನೇ ಕಾಸು ಬರ್ಬೋದು, ಅಥವಾ ಅವರ ಆರ್ಥಿಕ ಸಮಸ್ಯೆ ಇಲ್ಲದೆ ಇರ್ಬೋದು. ಆದ್ರೆ ನಮ್ಮ ಒಂದು ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡ್ತಾನೆ. ಮತ್ತೆ ನಮ್ಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ತುಂಬಾ ಹೆಲ್ತ್ ಅಪ್ಸೆಟ್ ಆಗತ್ತೆ, ಹೆಲ್ತ್ ಅನ್ನ ಕಳ್ಕೊಳ್ಬೇಕಾಗತ್ತೆ. ಸಿಂಹ ರಾಶಿಯವರು ಅದ್ರ ಕಡೆ ತುಂಬಾ ಗಮನ ಹರಿಸ್ಬೇಕಾಗತ್ತೆ. ಹಾಗೆ ನೋಡಿ, 2ನೇ ಮನೇಲಿ ಕುಜ ಇರೋದ್ರಿಂದ ಭೂ ವ್ಯವಹಾರ ಅದೆಲ್ಲ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಕುಜನಿಗೆ ಅದು 11ನೇ ಮನೆ ಆಗಿರೋದ್ರಿಂದ ತುಂಬಾ ವ್ಯವಹಾರ. ಅದ್ರಲ್ಲೂ ಏನಾದ್ರೂ ಸಿಂಹ ರಾಶಿಯವರು ರಿಯಲ್ ಎಸ್ಟೇಟ್ ಮಾಡೋದಾಗಿರ್ಬೋದು, ಅಥವಾ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರ್ಬೋದು, ಈ ಒಂದು ಸೆಕ್ಟರ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಅದ್ರಲ್ಲಿ ದನ ಮತ್ತೆ ಒಂದು ಸ್ಥಾನಮಾನವನ್ನ ನೋಡ್ತೀರಿ ಅಂತ ಹೇಳ್ತೀನಿ. ಹಾಗೆ ಅದು ಸಕ್ಸಸ್ ಕೊಡುತ್ತೆ. ಹಾಗೆ ನಿಮ್ಗೆ ಶನಿಯ ಒಂದು ದೃಷ್ಟಿ ನಿಮ್ಗೆ 2ನೇ ಮನೆ ಮೇಲೆ, ನಿಮ್ಮ ಧನಸ್ಥಾನಕ್ಕೆ ಶನಿಯ ದೃಷ್ಟಿ ಬೀಳೋದ್ರಿಂದ, ಅದ್ರಲ್ಲೂ ಕೂಡ 7ನೇ ದೃಷ್ಟಿ ಶನಿ ದೃಷ್ಟಿ ಬೀಳೋದ್ರಿಂದ ಅದನ್ನ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕಾಗತ್ತೆ. ಸಿಂಹ ರಾಶಿಯವ್ರ ಮನೇಲಿ ಎಲ್ಲೋ ಒಂದ್ ಕಡೆ ದಾಂಪತ್ಯದಲ್ಲಿ ವಿರಹ ಬರಬಹುದು ಅಂತ ಹೇಳ್ತೀನಿ. ದಾಂಪತ್ಯ ಅಂತ ಬಂದಾಗ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮ ಒಂದು ಹಸ್ಬೆಂಡ್ ಅಂಡ್ ವೈಫ್ ಅಂಡ್ ಹಸ್ಬೆಂಡ್ ಈ ರೀತಿ ಒಂದು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ಅವ್ರು ಬಿಟ್ಟು ಒಬ್ರಿಗೊಬ್ರು ಮನಸ್ತಾಪ ಜಾಸ್ತಿಯಾಗಿ ಮನೆ ಬಿಟ್ಟು ಕೂಡ ಅವರು ಹೋಗ್ಬೋದು ಅಂತ ಹೇಳ್ತೀನಿ. ಹಾಗೆ ನೋಡಿ, ಸಿಂಹ ರಾಶಿಯವರಿಗೆ ಮುಖ್ಯವಾಗಿ 7ನೇ ಮನೇಲಿ ರಾಹು ಇರೋದ್ರಿಂದ ಹೇಳ್ತಾ ಬಂದೆ, ಎಲ್ಲೋ ಒಂದ್ ಕಡೆ ದಾಂಪತ್ಯದಲ್ಲಿ ನಿಮ್ಗೆ ಕಲಹ ಉಂಟಾಗುತ್ತೆ ಅಂತ. ಹಾಗೆ 9ನೇ ಗುರು ದೃಷ್ಟಿ ಕೂಡ 9ನೇ ಮನೆ ದೃಷ್ಟಿ ಈ 7ನೇ ಮನೆಗೆ ಬೀಳೋದ್ರಿಂದ ಅಲ್ಲಿ ಒಂಚೂರು ಪರವಾಗಿಲ್ಲ. ನಿಮ್ಗೆ ಯಾವ್ದೋ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಇವಾಗ ನೀವು ತುಂಬಾ ಕಿತ್ತಾಡಿರೋರು ಏನೋ ಒಂದ್ 2 ದಿನ ಹೋಗ್ತಾರೆ, ಮತ್ತೆ ಬರ್ತಾರೆ. ಇಲ್ಲ ಒಂದೇ ಮನೇಲಿ ಇದ್ದು ಇದ್ದಾಗ ಸ್ವಲ್ಪ ಸಮಾಧಾನವಾಗಿರ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ಅಂತಾನೆ ನೀವು ನಮ್ಮಲ್ಲಿ ಕರೆ ಮಾಡಿ, ನಮ್ಮಲ್ಲಿ ಸಿಗುವಂತಹ ಏನು ನೀವು ದಾಂಪತ್ಯ ಅಂತ ಬಂದಾಗ ನಿಮ್ಮ ರಿಲೇಶನ್ಶಿಪ್ಗೋಸ್ಕರ ನಾವು ಕೊಡುವಂತಹ ಒಂದು ರಿಲೇಶನ್ಶಿಪ್, ನಿಮ್ಮ ಬಾಂಧವ್ಯ ಗಟ್ಟಿಯಾಗಿರ್ಲಿ, ನಿಮ್ಗೆ ಯಾವುದೇ ಒಂದು ಮನಸ್ತಾಪ ಇರ್ಲಿ, ಮತ್ತೆ ನೀವು ತುಂಬಾ ಚೆನ್ನಾಗಿರ್ಲಿ ಅಂತ, ಅದರಲ್ಲೂ ಹಸ್ಬೆಂಡ್ ಅಂಡ್ ವೈಫ್ ಇವ್ರಿಗೆ ಅಂತಾನೆ ಮಾಡಿಸಿರುವಂತಹ ಒಂದು ರಿಲೇಶನ್ಶಿಪ್ ಸ್ಟೋನ್ ಅನ್ನ ನೀವು ನಿಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿರ್ತೀರಿ ಕೂಡ. ನೀವು ಏನಾಗ್ತೀರಾ, ಗಂಡ ಹೆಂಡತಿ ಹೋಗಿ ಫ್ರೆಂಡ್ಸ್ ತರ ಆಗ್ಬಿಡ್ತೀರಾ. ಸೊ ನಮ್ಮ ನಂಬರ್ಗೆ ಕರೆ ಮಾಡಿ ಸಿಂಹ ರಾಶಿಯವರು ಈ ಕಲ್ಲನ್ನ ಯೂಸ್ ಮಾಡಿ, ಸ್ಟೋನ್ ಅನ್ನ ಯೂಸ್ ಮಾಡಿ, ಅದರ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ. ಇವರು ಗಂಡ ಹೆಂಡತಿನಿ ಅಂತ ಹೇಳ್ತಿಲ್ಲ, ಮದ್ವೆ ಆಗೋ ಜೋಡಿ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು, ಇವ್ರು ಕೂಡ ದೂರ ಆಗ್ಬಿಟ್ಟಿರ್ತೀರಾ. ಯಾವ್ದೋ ಒಂದ್ ಮಾತಿಗೆ, ಏನೋ ಒಂದು ಸಣ್ಣ ಒಂದು ವಿಷಯಕ್ಕೆ ಕಿತ್ತಾಡ್ಕೊಂಡ್ಬಿಟ್ಟಿರ್ತೀರಾ. ಇವ್ರು ಕೂಡ ನಮ್ಮ ನಂಬರ್ಗೆ ಕರೆ ಮಾಡಿ, ನಿಮ್ಮ ಯಾವುದೇ ಸಮಸ್ಯೆ ಇರ್ಲಿ, ಅದ್ರಲ್ಲೂ ನಿಮ್ಮ ರಿಲೇಶನ್ಶಿಪ್ ಸಮಸ್ಯೆ ಇದ್ದಾಗ ಅದಕ್ಕೆ ಕೂಡ ಪರಿಹಾರವಾಗಿ ನಾವು ಕೊಡುವಂತ ಸ್ಟೋನ್ ಅನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನೀವು ಒಂದಾಗ್ತೀರಾ ಅಂತ ಹೇಳ್ತೀನಿ. ಹಾಗೆ ನೋಡಿ, 8ನೇ ಮನೇಲಿ ಶನಿ ಇರೋದು ಸಿಂಹರಾಶಿಯವ್ರಿಗೆ ತುಂಬಾ, ಯಾಕಂದ್ರೆ ಅಷ್ಟಮದಲ್ಲಿ ಶನಿ ಗೊತ್ತಲ್ಲ ನಿಮ್ಗೆ. ಏನಾದ್ರೂ ಒಂದು ಕೆಟ್ಟ ಸಂಗತಿಗಳನ್ನ ನೋಡ್ತಾ ಇರ್ತೀರಾ, ಅದನ್ನ ಎದುರಿಸ್ಬೇಕಾಗತ್ತೆ. ಅದ್ರ ಜೊತೆ ನಿಮ್ಗೆ ಕುಜನ ದೃಷ್ಟಿ ಬೇರೆ 8ನೇ ಮನೆ ಮೇಲೆ ಬೀಳುತ್ತೆ. ಹಾಗಾಗಿ ಅದನ್ನ ಕುಜನ ದೃಷ್ಟಿ ಸಾಮಾನ್ಯ ಅಲ್ಲ, ಯಾಕಂದ್ರೆ ನಿಮ್ಗೆ 2ನೇ ಮನೇಲಿ ಇರ್ಬೋದು, ಧನಸ್ಥಾನದಲ್ಲೇ ಇರ್ಬೋದು. ಆದ್ರೆ 8ನೇ ಮನೆಯ ದೃಷ್ಟಿ, 7ನೇ ದೃಷ್ಟಿ ಬಿದ್ದಾಗ ಅಲ್ಲೂ ಕೂಡ ಸಿಂಹ ರಾಶಿಯವರು ಯಾರಿರ್ತೀರ ಅವರು ನಿಮ್ಮ ಒಂದು ಇವರನ್ನೇ ಕಳ್ಕೊಳ್ಬಹುದು. ನಿಮ್ಮ ಒಂದು
ಯಾರ ಪಾರ್ಟ್ನರ್ನ ಯಾರಾದ್ರೂ ಕಳ್ಕೊಳ್ಬಹುದು ಅಂತ ಹೇಳ್ತೀನಿ, ಶಾಶ್ವತವಾಗಿ ದೂರ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ಸಿಂಹ ರಾಶಿಯವರು ತುಂಬಾ ಆಗಿರ್ಬೇಕು. ತುಂಬಾ ಅತಿ ಹೆಚ್ಚು ನಿಮ್ಮ ಮೇಲೆ ನೀವು ಗಮನ ಕೊಟ್ಕೊಳ್ಬೇಕು. ಹಾಗೆ ಇದಕ್ಕೆ ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಸಿಂಹ ರಾಶಿಯವರಿಗೆ ನೋಡಿ, 11ನೇ ಮನೆಯಲ್ಲಿ ಶುಕ್ರ ಗುರು 11ನೇ ಮನೆಯಲ್ಲಿ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ತುಂಬಾ ಒಳ್ಳೇದು ಅಂದ್ರೆ ತುಂಬಾ ಲಾಭವನ್ನ ನೋಡ್ತೀರಿ, ನಿಮಗೆ ಗುರುವಿನ ಅನುಗ್ರಹ ಇರುತ್ತೆ. ಹಾಗೆ ಶುಕ್ರ ಕೂಡ 11ನೇ ಮನೆಯಲ್ಲಿ ಇರೋದ್ರಿಂದ ನೀವೇನ್ ಕಷ್ಟಪಟ್ಟಿರ್ತೀರಾ ಸಿಂಹ ರಾಶಿಯವರು, ಇದಕ್ಕೆಲ್ಲದಕ್ಕೂ ನಿಮ್ಗೆ ಒಂದು ಫುಲ್ ಸ್ಟಾಪ್ ಇಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಕೆಲಸ ಕಾರ್ಯ ತುಂಬಾ ಚೆನ್ನಾಗ್ ಆಗ್ತಾ ಹೋಗ್ತದೆ. ಅದರಲ್ಲಿ ಹೆಲ್ತ್ ನೋಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಸಿಂಹ ರಾಶಿಯವರು ಅತಿ ಹೆಚ್ಚು ಗಣಪತಿಯನ್ನ ಪೂಜೆ ಮಾಡಿ ಅಂತ ಹೇಳ್ತೀನಿ. ಮನೇಲಿ ಯಾವಾಗ್ಲೂ ದರ್ಬೆ ಆಗಿರ್ಬೋದು, ಅದನ್ನ ಸ್ಟಾಕ್ ಇಡಿ ಅಂತ ಹೇಳ್ತೀನಿ. ದರ್ಬೆಯನ್ನ ಸ್ಟಾಕ್ ಇಡಿ ಅಂತ ಹೇಳ್ತೀನಿ, ಯಾಕಂದ್ರೆ ಕೇತು ನಿಮಗೆ ಲಗ್ನದಲ್ಲೇ ಇದ್ದಾರೆ. ಹಾಗೆ ಮತ್ತೆ ನೀವು 12ನೇ ಮನೇಲಿ ಬುಧ ಮತ್ತೆ ಸೂರ್ಯ, ಕಾನೂನಲ್ಲಿ ನಿಮ್ಮ ಮನೇಲಿ ಕೋರ್ಟು ಕೇಸು ಇದ್ರೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಇವಾಗ ಸಿಂಹ ರಾಶಿಯವ್ರಿಗೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ನಮ್ಮಲ್ಲಿ ಸಿಕ್ಕುವಂತಹ ಕೋರ್ಟ್, ನಿಮ್ಮ ಕಾನೂನಿನ ಸಮಸ್ಯೆ ಯಾವುದೇ ಆಗಿರ್ಬೋದು, ಕೋರ್ಟು ಕೇಸು, ಈ ಸಮಸ್ಯೆಗೆ ನಾವು ಕೊಡುವಂತ ಒಂದು ಸಣ್ಣ ಒಂದು ಪುಟ್ಟ ಸ್ಟೋನ್ ಅನ್ನ ನೀವು ಯೂಸ್ ಮಾಡಿದ್ದೆ ಆಗಿದ್ದಲ್ಲಿ ನಿಮ್ಮ ಕೋರ್ಟು ಕೇಸು ಎಲ್ಲದ್ರಿಂದ ನೀವು ಹೊರಗಡೆ ಬರ್ತೀರಿ. ನಿಮ್ಗೆ ಬರೀ ದುಡ್ಡು ಬಂದ್ರೆ ಆಗೋದಿಲ್ಲ, ನೆಮ್ಮದಿ ಜೀವನ ಬೇಕು. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಬಳಲ್ತಾ ಇದ್ದಾಗ ತುಂಬಾ ಕಷ್ಟ ಆಗತ್ತೆ ಜೀವನ. ದುಡ್ಡೇ ಪ್ರಪಂಚ ಅಲ್ಲ. ಹಾಗಾಗಿ ನಿಮ್ಮ ಒಂದು ಕೋರ್ಟ್ ಸಮಸ್ಯೆ ಅತಿ ಹೆಚ್ಚಾಗ್ತಾ ಹೋಗ್ತದೆ. ಅದ್ರಲ್ಲೂ ನಿಮ್ಮ ಹಳಬ್ರು ಹುಡ್ಕೊಂಡು ಕೇಸ್ ಹಾಕೋದಿರ್ಬೋದು, ನಿಮ್ಮ ಲಿಟಿಗೇಷನ್ ಪ್ರಾಪರ್ಟಿ ಮೇಲೆ ಕೇಸ್ ಹಾಕೋದಿರ್ಬೋದು, ನಿಮ್ ಗಾಡಿ ಮೇಲೆ, ಅಥವಾ ನೋಡಿ 8ನೇ ಮನೆ ಶನಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಅಪಘಾತ ಇರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಒಂದು ಯಾವ್ದೋ ಒಂದು ಸಮಸ್ಯೆ ಇರ್ಬೋದು, ಕೇಸ್ ಅಂತ ಬಂದಾಗ ಅದ್ರಲ್ಲಿ ಸಿಕ್ಕಾಕೊಳ್ಬಿಡ್ತೀರಾ. ಅದು ತುಂಬಾ ದಿನ ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಅಂತಾನೆ ಪರಿಹಾರ ಮಾಡ್ಕೊಳ್ಳಿ ಸಿಂಹ ರಾಶಿಯವರು. ಈ ಒಂದು ಸಮಸ್ಯೆ, ಕಾನೂನಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ, ಅಥವಾ ನೀವೇನಾದ್ರೂ ಗೌರ್ಮೆಂಟ್ ಜಾಬ್ ಅವರೇ ಆಗಿದ್ರೆ ಸಿಂಹ ರಾಶಿಯವರು, ಬೇಗ ನಿಮ್ಮ ಮೇಲೆ ಕಣ್ ಬೀಳುತ್ತೆ. ಗೌರ್ಮೆಂಟ್ ಇಂದ ನೀವು ಸಸ್ಪೆಂಡ್ ಆಗೋದಾಗಿರ್ಬೋದು, ಅಥವಾ ಅದಕ್ಕೆ ಏನಾದ್ರೂ ದುಡ್ಡನ್ನ ಕಟ್ಟುವಂತ ಒಂದು ಇದಿರ್ಬೋದು. ಈ ತರ ಸಾಕಷ್ಟು ವಿಷಯಗಳು, ಸಾಕಷ್ಟು ತೊಂದರೆಗಳು, ಕಿರುಕುಳಗಳು ಕೂಡ ನಿಮ್ಗೆ ಗೌರ್ಮೆಂಟ್ ಇಂದ ಆಗ್ತಾ ಇರುತ್ತೆ. ಸರ್ಕಾರದಲ್ಲಿ ಯಾವ ಒಂದು ಇದಕ್ಕಾದ್ರೂ ನೀವು ರೆಡಿ ಇರ್ಬೇಕಾಗುತ್ತೆ. ಖರ್ಚು ಮಾಡೋದಕ್ಕಾಗ್ಲಿ ಅಥವಾ ಅವಮರ್ಯಾದೆ ಅನುಭವಿಸಕ್ಕಾಗ್ಲಿ ನೀವು ರೆಡಿ ಇರ್ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ನೀವು ದಯವಿಟ್ಟು ಪರಿಹಾರನ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ, ಯಾರು ಸಿಂಹರಾಶಿಯವರು ಇರ್ತೀರಾ, ಯಾರು ಅವ್ರಿಗೆ ಸರ್ಕಾರದಿಂದ ಅಪಮಾನಗಳನ್ನ ಎದುರಿಸ್ಬೇಕಾಗತ್ತೆ ಸಿಂಹರಾಶಿಯವರು, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದ್ ಬಿಟ್ರೆ ಇನ್ನ ದುಡ್ಡು ಕಾಸಲ್ಲಿ ಏನು ನಿಮ್ಗೆ ತೊಂದರೆ ಇಲ್ಲ. ಮನಸ್ಥಿತಿ ಸ್ವಲ್ಪ ನೋಡ್ಕೊಳ್ಬೇಕು. ಆರೋಗ್ಯ ವಿಚಾರಕ್ಕೆ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ. ಫಸ್ಟ್ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಏನ್ ಹೇಳ್ದೆ ನಾನು, ದರ್ಬೆಯನ್ನ ಅತಿ ಹೆಚ್ಚು ಯೂಸ್ ಮಾಡಿ ಅಂತ ಅಂದೆ ಸಿಂಹರಾಶಿಯವ್ರಿಗೆ. ಹಾಗೆ ಸೂರ್ಯನಿಗೋಸ್ಕರ ನೀವು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ. ಯಾಕಂದ್ರೆ ನಿಮ್ ಕಣ್ಣು ಕಾಣೋ ದೇವರು ನಿಮ್ಮ ರಾಶಿಯಾಧಿಪತಿ ಸೂರ್ಯ ಆಗಿರೋದ್ರಿಂದ, ಅವನು ಕೆಟ್ಟು 12ನೇ ಮನೇಲಿ ಇರೋದ್ರಿಂದ, ಅದು ಬುಧನ್ ಜೊತೆ ಇರೋದ್ರಿಂದ ಕಾನೂನಿನ ಸಮಸ್ಯೆಯಿಂದ ನೀವು ಪಾರಾಗ್ಬೇಕಾಗತ್ತೆ. ಹಾಗೆ ಗೋಧಿಯ ಒಂದು ಚಪಾತಿಯನ್ನ ನೀವು ಹಸುಗಳಿಗೆ ಕೊಡಿ. ಬೆಳಗ್ಗೆ ಎದ್ದು ನೀವು ಹಸುವನ್ನ ಮುಟ್ಟಿ ಅದಕ್ಕೆ ಚಪಾತಿಯನ್ನ ತಿನ್ಸಿ, ಗೋಧಿಯನ್ನ ಪಕ್ಷಿಗಳಿಗೆ, ಪಾರಿವಾಳಗಳಿಗೆ ಹಾಕಿ. ಅದ್ರಲ್ಲೂ ಭಾನುವಾರ ಮಿಸ್ ಮಾಡ್ದಿರಾ ನೀವು ಸೂರ್ಯನನ್ನ ನೋಡಿ ಭಾನುವಾರ ಬಂದಿದೆ ಅಂತ ತುಂಬಾ ಹೊತ್ತು ಮಲ್ಕೊಳ್ಳೋದಾಗ್ಲಿ, 12 ಗಂಟೆಗೆ ಎದ್ದೊಳೋದಾಗ್ಲಿ, ಅದನ್ನೆಲ್ಲ ಅವಾಯ್ಡ್ ಮಾಡಿ. ದಯವಿಟ್ಟು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾವು ಕೊಡುವಂತ ಸ್ಟೋನ್ ಅನ್ನ ಯೂಸ್ ಮಾಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ದ, ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಬರ್ತೇನೆ. ಧನ್ಯವಾದ ವೀಕ್ಷಕರೇ.